ಅಮರಾವತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ. ಗದಗ ಜಿಲ್ಲೆಯ ನರಗುಂದದಲ್ಲಿ ಜುಲೈ 21ರಂದು ಬೆಳಗ್ಗೆ 11 ಗಂಟೆಗೆ 45ನೇ ರೈತ ಹುತಾತ್ಮರ ದಿನಾಚರಣೆ ಆಚರಿಸಲಾಗುವುದು ಎಂದು ಈ ದಿನಾಚರಣೆಯನ್ನು ಇತ್ತೀಚೆಗೆ ದೇವನಹಳ್ಳಿ ಚಂದ್ರಾಯಪಟ್ಟಣ ಭೂಸ್ವಾಧೀನದ ವಿರುದ್ಧ ಹೋರಾಟಕ್ಕೆ ಸಂದ ಜಯ ಎಂದು ಅರ್ಪಣೆ ಮಾಡಲಾಗುವುದು ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವನಹಳ್ಳಿ ಚಂದ್ರಾಯಪಟ್ಟಣದ ಭೂಸ್ವಾಧೀನದ ಹೋರಾಟ 1198 ದಿನಗಳ ಕಾಲ ನಡೆಯಿತು. 1777 ಎಕರೆ ರೈತರ ಜಮೀನನ್ನು KIABDಗೆ ನೋಟಿಫಿಕೇಶನ್ ಮಾಡಿದ್ದನ್ನು ವಿರೋಧಿಸಿ ಈ ಹೋರಾಟ ನಡೆದಿತ್ತು. ಈ ಹೋರಾಟಕ್ಕೆ ಕಾರ್ಮಿಕ, ದಲಿತ, ಪ್ರಗತಿಪರರು, ಸಿನಿಮಾ ನಟರು, ಕಲಾವಿದರು ಬೆಂಬಲ ವ್ಯಕ್ತಪಡಿಸಿದರು. ಸರ್ಕಾರ ಹೋರಾಟಕ್ಕೆ ಮಣಿದು ಸ್ವತಃ ಮುಖ್ಯಮಂತ್ರಿಗಳೇ ನೋಟಿಫಿಕೇಶನ್ ಮಾಡಿದ್ದನ್ನು ಕೈಬಿಟ್ಟಿದ್ದಾರೆ. ಇದು ಹೋರಾಟಕ್ಕೆ ಸಿಕ್ಕ ಫಲವಾಗಿದೆ. ಹಾಗಾಗಿ ಈ ಜಯವನ್ನು ಇಲ್ಲಿವರೆಗೆ ಹೋರಾಟದಲ್ಲಿ ಹುತಾತ್ಮರಾದ ಎಲ್ಲ ರೈತರಿಗೆ ಅರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಈಗ ದೆಹಲಿಯ ಹೊರವಲಯದಲ್ಲಿ 14 ತಿಂಗಳ ಕಾಲ ಏನು ಸುದೀರ್ಘವಾದಂಥ ಸಂಯುಕ್ತ ಹೋರಾಟದ 400ಕ್ಕೂ ಹೆಚ್ಚು ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಚಳವಳಿ ನಡೆದು 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೀಲಿಕ್ಕೆ ಕಾರಣ ಆದಂಥ ಏನು ಒಂದು ಐತಿಹಾಸಿಕ ಚಳವಳಿ ನಡೆದಿತ್ತು. ಅದೇ ರೀತಿ ಇವತ್ತು ದೇವನಹಳ್ಳಿ ಚಂದ್ರಾಯಪಟ್ಟಣ ಭೂಸ್ವಾಧೀನ ನೋಟಿಫಿಕೇಶನ್ ಕೈ ಬಿಡಬೇಕು ಅಂತಲೂ ಕೂಡ, ಸ್ವಾಧೀನ ಕೈ ಬಿಡಬೇಕು ಅಂತಲೂ ಕೂಡ 1198 ದಿನ ಚಂದ್ರಾಯಪಟ್ಟಣದಲ್ಲಿ ಧರಣಿ ಸತ್ಯಾಗ್ರಹ ನಡೆದಿತ್ತು. 13 ಹಳ್ಳಿಯ 1777 ಎಕರೆ ಜಮೀನನ್ನು ಭೂಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಹೇಳಿ ಅವರೇ ಮಾಡ್ತಾಯಿದ್ರು. ಅಲ್ಲೊಂದು ಭೂ ಸ್ವಾಧೀನ ಹೋರಾಟ ಸಮಿತಿ ಅಂತೇಳಿ ಅವರೇ ಚಳವಳಿ ಮಾಡ್ತಾಯಿದ್ರು, ಅವರೇ ಧರಣಿ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಈಚೆಗೆ ಸಂಯುಕ್ತ ಹೋರಾಟ ಅದನ್ನು ಕೈಗೆ ತಗೊಂಡ್ವಿ. ಸಂಯುಕ್ತ ಹೋರಾಟ ಕೈಗೆ ತಗೊಂಡಾದ್ಮೇಲೆ ಚಂದ್ರಾಯಪಟ್ಟಣದಲ್ಲೂ ಕೂಡ ಮುಂದುವರಿಸಿ ದೇವನಹಳ್ಳಿಯಲ್ಲಿ ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಆದಮೇಲೆ ಕೊನೆಗೆ ಫ್ರೀಡಮ್ ಪಾರ್ಕಿಗೆ ಸ್ಥಳಾಂತರ ಆಯಿತು. ಫ್ರೀಡಮ್ ಪಾರ್ಕಿಗೆ ಸ್ಥಳಾಂತರ ಆದಮೇಲೆ ಮುಖ್ಯಮಂತ್ರಿಗಳು 4ನೇ ತಾರೀಕು ಸಭೆ ಮಾಡ್ತೀವಿ ಅಂಥೇಳಿ ಅವರು ಮಾತು ಕೊಟ್ಟ ಮೇಲೆ ಅಲ್ಲಿ ಮಾತುಕತೆ ಆಯಿತು. ಮಾತುಕತೆ ಆದಮೇಲೆ ಮತ್ತೆ ಲೀಗಲ್ ಇದಕ್ಕೆ 15ನೇ ತಾರೀಕು ತನಕ ಟೈಮ್ ತಗೊಂಡ್ರು. ನಾವು ಲೀಗಲ್ ಅಭಿಪ್ರಾಯ ಕೇಳಬೇಕು ಅಂತೇಳಿ, ಕಾನೂನು ತಜ್ಞನ ಅಭಿಪ್ರಾಯ ಕೇಳಬೇಕು ಅಂಥೇಳಿ ಆ ಹಿನ್ನೆಲೆಯಲ್ಲಿ 15ನೇ ತಾರೀಕು ತನಕ ಕಾಲಾವಕಾಶ ಕೊಟ್ಟಿದ್ವಿ. ಒಟ್ಟು ಈ ಸಲ ಸಂಯುಕ್ತ ಹೋರಾಟದ ಎಲ್ಲ ಸಹಭಾಗಿ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಸಾಹಿತಿಗಳು, ಕಲಾವಿದರು, ನಟರು, ಭಾಳ ವಿಶೇಷವಾಗಿ ಖ್ಯಾತ ವಕೀಲರು, ನಿವೃತ್ತ ನ್ಯಾಯಾಧೀಶರು, ಭಾಳಷ್ಟು ಜನ ಎಲ್ಲರೂ ಕೂಡ ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಯುವಂಥ ಸಂದರ್ಭದಲ್ಲಿ ಬೆಂಬಲ ವ್ಯಕ್ತ ಮಾಡಿದರು. ಎಲ್ಲರೂ ಕೂಡ ಬಂದು ಹೋದರು. ಹಾಗಾಗಿ ಒಂದು ಭಾಳ ಅಭೂತಪೂರ್ವವಾದಂಥ ಒಂದು ಚಳವಳಿ ಸತ್ಯಾಗ್ರಹ ನಡೀತು. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರೇ ಘೋಷಣೆ ಮಾಡಿದರು, ಇದು ಚಳವಳಿಯ ಯಶಸ್ಸು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಚಳವಳಿಗೆ ಬೆಂಬಲವಾಗ್ತಾ ಆಗಿರ್ತಕ್ಕಂಥದ್ದು ನಾನು ಈಗಲೇ ನೋಡಿದ್ದು. ಫಲವತ್ತಾದ ಭೂಮಿ, ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಫಲವತ್ತಾದ ಭೂಮಿ. ಆದ್ರೂ ಕೂಡ ಫಲವತ್ತಾದ ಭೂಮಿ ಬೇಕೇ ಬೇಕು ಅಂತ ಹೇಳಿ ನೀವು ಒಂದು ಚಳವಳಿ ಮಾಡಿದಿರಿ. ಸಂಪೂರ್ಣ 1777 ಎಕರೆ ಏನು ಡೀಪ್ ನೋಟಿಫಿಕೇಷನ್ ಆಗಿತ್ತು, ಫೈನಲ್ ನೋಟಿಫಿಕೇಷನ್ ಆಗಿತ್ತು. ಫೈನಲ್ ನೋಟಿಫಿಕೇಷನ್ ಆಗಿದ್ದನ್ನು ಕೂಡ ನಾವು ಕೈ ಬಿಡ್ತೀವಿ. ಆದರೆ ಒಂದು ಇದನ್ನು ಹೇಳಿದರು, ಯಾರು ಇಷ್ಟಪಟ್ಟು ಕೊಡ್ತಾರೋ ಕೊಡಲಿ ಅಂತ. ನಾವು ಆಯಿತು ಅಂತ ಒಪ್ಕೊಂಡು ತಗೊಳ್ಳಿ ಅಂತ. ಯಾರೂ ಕೊಡೋಕ್ಕೆ ತಯಾರಿಲ್ಲ. ಅಲ್ಲಿ ಸುಮ್ಮನೆ ಅವ್ರು ಏನು ಮಾಡಿದರು ಅಂದರೆ ಚಳವಳಿ ಹೊಡೆಯೋಕ್ಕಾಗಿ ಒಂದಷ್ಟು ಜನ ಅಲ್ಲಿ ಕಾಂಗ್ರೆಸ್ ಏಜೆಂಟರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಅವರು ಜಮೀನಿದ್ದವರು ಯಾರೂ ಇಲ್ಲ, ಹೋಗಿ ನಾವು ಭೂಮಿ ಕೊಡ್ತೀವಿ ಅಂತ ಹೋಗಿದ್ದರು. ಹಂಗಾಗಿ ಅವರಿಂದ ಏನೂ ಆಗಲಿಲ್ಲ. ಈ ಏನು ಒಂದು ಅಭೂತಪೂರ್ವವಾದಂಥ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಐತಿಹಾಸಿಕ ಒಂದು ಜಯ ಆಗಿದೆ. ಈ ಜಯವನ್ನು
ನಾವು ಇವತ್ತು ಏನು ಪ್ರತಿ ವರ್ಷ ರೈತ ಹೋರಾಟಕ್ಕೆ, ರೈತ ಚಳುವಳಿಗೆ ನಾಂದಿಯಾದಂಥ ನವಲಗುಂದ ನರಗುಂಡ ಹೋರಾಟ ಏನಿದೆ, ಅಲ್ಲಿ ಹುತಾತ್ಮರು ಏನಿದ್ದಾರೆ, ಆ ಹುತಾತ್ಮರು ಮತ್ತು ಕರ್ನಾಟಕದ ಚಳುವಳಿಯಲ್ಲಿ ಇಲ್ಲೇ ತನಕ ಭಾಗವಹಿಸಿ ಯಾರ್ಯಾರು ಸರ್ಕಾರದ ಗುಂಡಿಗೆ ಆಹುತಿಯಾಗಿದ್ದಾರೆ, ಹೋರಾಟ ಚಳುವಳಿಯಲ್ಲಿ ಭಾಗಿಯಾಗಿ ನಮ್ಮನ್ನು ಅಗಲಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ವಿಜಯನ್ನು ಅರ್ಪಣೆ ಮಾಡಲಿಕ್ಕೆ ಈ ಸಲ ವಿಶೇಷವಾಗಿ ನರಗುಂದದಲ್ಲಿ ನಾವು ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಅದಾದ ನಂತರ ಅಲ್ಲಿ ಮತ್ತೆ ಒಂದು ಚಳುವಳಿಗೆ ಇದೇ ರೀತಿ ಹುರುಪಿನೊಂದಿಗೆ ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಮಸ್ಯೆಗಳನ್ನು ಇಟ್ಕೊಂಡು ಇನ್ನೂ ಮತ್ತು ಸರ್ಕಾರ ಕೃಷಿ ಕಾಯ್ದೆ APMC 1 ತೆಗೆದಿದ್ದಾರೆ, ಇನ್ನೂ 2 ಕಾಯ್ದೆ ತೆಗೆದಿಲ್ಲ, ಭೂ ಸ್ವಾಧೀನ ಮತ್ತು ಭೂ ಸುಧಾರಣೆ ಕಾಯ್ದೆಯನ್ನು. ಮತ್ತು ಅದಾದಮೇಲೆ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡೋದ್ರ ಬಗ್ಗೆ ಯಾವುದು ತೀರ್ಮಾನ ಮಾಡಿಲ್ಲ. ಇನ್ನು ಮುಖ್ಯವಾಗಿ ಅಲ್ಲಿ ಕಳಸಾ ಬಂಡೂರಿ ಮಾದಾಯಿ ಕುಡಿಯೋ ನೀರಿನ ಯೋಜನೆ, ಅದು ಸುಮಾರು 5 ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಯೋಜನೆ, ನಗರಗಳಿಗೆ ಕುಡಿಯೋ ನೀರಿನ ಯೋಜನೆ ಎಲ್ಲ DPR ಆಗಿದೆ, ಇನ್ನೇನು ಕೆಲಸ ಪ್ರಾರಂಭ ಆಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಪರಿಸರ ಇಲಾಖೆಯ ಅನುಮತಿ ಸಿಕ್ಕಿಲ್ಲ ಅಂಥೇಳಿ ಕೆಲಸನ ನಿಲ್ಲಿಸಿದ್ದಾರೆ. ಆದ್ದರಿಂದ ಇವತ್ತು ನಾವು ಕೇಂದ್ರದ ಸಚಿವರು ಮನೆ ಮುಂದೆ ಧರಣಿ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಮೊದಲು. ಕೊನೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಪೊಲೀಸ್ನವರು ಅನುಮತಿ ಕೇಳಿದ ಕರ್ಕೊಂಡೋಗಿ ಕೇಂದ್ರ ಮಂತ್ರಿಗಳ ಹತ್ರ ಕರ್ಕೊಂಡೋಗಿ, ಇಲ್ಲ ನಾವು ಇನ್ನೊಂದು 2-3 ತಿಂಗಳಲ್ಲಿ ನಾನು ಏನೇ ಆಗಲಿ ನಾನು ಇದನ್ನು ಕೊಡಿಸ್ತೀನಿ, ಅನುಮತಿ ಕೊಡಿಸ್ತೀನಿ, ನೀವು ದಯವಿಟ್ಟು ಮನೆ ಮುಂದೆ ಮಾಡಬೇಡ್ರಿ ಅಂಥೇಳಿ ಒಂದು ವಿನಂತಿ ಮಾಡ್ಕೊಂಡ್ರು. ಮತ್ತು ಆ ಹಿನ್ನೆಲೆಯಲ್ಲಿ ಪಾರ್ಲಿಮೆಂಟ್ ಸಂದರ್ಭದಲ್ಲಿ ನೀವು ಕೂಡ ಬನ್ನಿ, ನಿಮ್ಮ ಒಟ್ಟಿಗೆ ನಾವು ಚರ್ಚೆ ಮಾಡೋಣ ಅನ್ನೋಂಥ ವಿನಂತಿ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಕ್ಕಂಥ ಅವ್ರ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥದ್ದನ್ನು ಬದಲಾಯಿಸಿ ಇವತ್ತು ನಾವು ನರಗುಂದದಲ್ಲಿ ಮಾಡ್ತಾಯಿದ್ದೀವಿ. ನರಗುಂದದಲ್ಲಿ ಇನ್ನೂ ಭಾಳಷ್ಟು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿದ್ದಾವೆ, ನೀರಾವರಿ ಸಮಸ್ಯೆ ಇದ್ದಾವೆ. ಆಲ್ಮಟ್ಟಿ ಜಲಾಶಯದ 524 ಮೀಟ್ರಿಗೆ ಅಣೆಕಟ್ಟು ಎತ್ತರ ಮಾಡ್ತಕ್ಕಂಥದ್ದು, ಭದ್ರಾ ಮೇಲ್ದಂಡೆಗೆ 5300 ಕೋಟಿ ಘೋಷಣೆ ಮಾಡಿದ್ರು, ಅದನ್ನು ಕೊಟ್ಟಿಲ್ಲ. 2300 ಕೋಟಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ರು, ಅದನ್ನು ಕೊಟ್ಟಿಲ್ಲ. ನವಲಿ ಜಲಾಶಯ ಕಟ್ತಕ್ಕಂಥದ್ದು ಹಿಂದೆ ಹೂಳು ತುಂಬಿದೆ ತುಂಗಭದ್ರಾ ಜಲಾಶಯದಲ್ಲಿ. ರೈತರಿಗೆ ಸರಿಯಾದಂಥ ಬೆಂಬಲವನ್ನು ಘೋಷಣೆ ಮಾಡೋದು, ಅದರ ಪ್ರಕಾರ ಖರೀದಿ ಮಾಡೋದು, ಖರೀದಿ ಕೇಂದ್ರವನ್ನು ಯಾವ್ಯಾವ ಬೆಲೆ ಕುಸಿತೋಗಿರುತ್ತೋ ಆ ಸಂದರ್ಭದಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದು, ಬೆಳೆ ವಿಮೆ ರೈತರ ಪರವಾಗಿಲ್ಲ. ಇವೆಲ್ಲ ಬಗರುಕುಮ್ಮು ಸಾಗುವಳಿದಾರರಿಗೆ ಕೆಲವರಿಗೆ ಹಕ್ಕುಪತ್ರ ನೇರವಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಕಮಿಟಿಗೆ ಹೋಗ್ತಾ ಇಲ್ಲ. ತಹಸೀಲ್ದಾರು ಅಧಿಕಾರಿಗಳೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಕಮಿಟಿ ಮುಂದೆ ಹೋಗಿ ರಿಜೆಕ್ಟ್ ಆಗ್ತಾಯಿತ್ತು. ಭಾಳ ವಿಶೇಷ ಅಂತಂದ್ರೆ ಈಗ ಅಧಿಕಾರಿಗಳೇ ಯಾವುದು ಅರ್ಹತೆ ಇದೆ ಅಂಥದನ್ನು ಕಮಿಟಿ ಮುಂದಿಡ್ತಾರೆ. ಅದು ಅರ್ಹತೆ ಇಲ್ಲ ಅಂತ ಅವರೇ ತೀರ್ಮಾನ ಮಾಡ್ತಾರೆ, ಅರ್ಹತೆ ಇಲ್ಲ ಅಂಥೇಳಿ. ಅರ್ಹತೆ ಇಲ್ಲ ಅಂತ ಕಮಿಟಿಯವರು ತೀರ್ಮಾನ ಮಾಡಬೇಕು, ಅದು ಬಿಟ್ಟು ಅವರೇ ತೀರ್ಮಾನ ಮಾಡಿ ಈಗ ಹೆಚ್ಚು ಕಮ್ಮಿ 1 ಲಕ್ಷ ಚಿಲ್ಲರೆ 30,000 ಅರ್ಜಿನ ಈಗಾಗಲೇ ವಜಾ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ. ಅವನ್ನ ಮತ್ತೆ ಪುನಃ ಪರಿಶೀಲನೆ ಮಾಡಬೇಕು. ಈಗ ಅರಣ್ಯ ಭೂಮಿ ಅಂಥೇಳಿ ಫಾರೆಸ್ಟ್ ಇಲಾಖೆಯವರು AC ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅದನ್ನು ಮತ್ತೆ ಈಗ ನೋಟಿಸ್ ಕೊಡ್ತಾ ಇದ್ದಾರೆ ರದ್ದು ಮಾಡೋಕ್ಕೋಸ್ಕರನ. ಭಾಳ ವರ್ಷದಿಂದ ಮಾಡಿದೆವು, 78 ಮಾಡಿದೆವು, 90 ಮಾಡಿದೆವು. ಒಂದೇನೋ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ 96 ಒಳಗಡೆ ಮಾಡಿದವರಿಗೆ ಒಕ್ಕಲೆ ಎಬ್ಬರಿಸಬಾರ್ದು ಅಂತ, ಅದನ್ನು ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಸಲ ಭಾಳ ವಿಶೇಷವಾದಂಥ ಭಾಳ ದೊಡ್ಡ ಮಟ್ಟದಲ್ಲಿ ಸಭೆ ನಡೆಯುತ್ತೆ. ನರಗುಂದದಲ್ಲಿ ಬೃಹತ್ ಸಭೆ ನಡೆಯುತ್ತೆ. ಇದೇ ಹುರುಪಿನೊಂದಿಗೆ ಎಲ್ಲ ಕಡೆ ರೈತರು ಕೂಡ ಅಲ್ಲಿ ಹೆಂಗೆ ಬೆಂಗಳೂರಿಗೆ ಬಂದರೂ ಅದೇ ರೀತಿ ಇಲ್ಲಿಗೂ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಕಾರ್ಮಿಕರು ಮತ್ತು ರಾಜ್ಯದಲ್ಲೂ ಕೂಡ ಎಲ್ಲ